ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕಾಕಾ ಖಡಕ್ ಜವಾರಿ ಏನು ಸುದ್ದಿ ತೊಗೊಂಡ ಬಂದಾನ ಅನ್ನೋದು ಭಾಳ ಕುತೂಹಲದಿಂದ ನೋಡಾಕತ್ತಿರ್ಬೇಕಲ್ಲ. ಕಾಕಾ ಸಾಯಂಕಾಲ ಬರ್ತಾನಂತೇಳಿ ಕೌಂಟಿಂಗ್ ಮುಗೀತು, ಆಯ್ಕೆ ಮಾಡಿದ್ರಿ, ಶಾಸಕರು ಹೊಸಬರು ಬಂದ್ರೆ ಸರ್ಕಾರ ಬದಲು ಮಾಡಿರಿ. ಎಷ್ಟು ಶಕ್ತಿ ಐತ್ರಿ ನಿಮ್ಮಲ್ಲಿ. ನಮ್ಮ ಕೊಡುಗೆನೂ ಸಹಿತ, ನಮ್ಮ ಪ್ರತಿಯೊಂದು ಮಾತುಗಳನ್ನು ಸಹಿತ ನೀವು ಭಾಳ ಗಮನ ಇಟ್ಟು ಕೇಳಿದಿರಿ. ನಿಮಗೆ ಎಷ್ಟು ಅಭಿನಂದನೆ ಸಲ್ಲಿಸ್ಬೇಕು ಗೊತ್ತ್ರಿ. 1,05,00,000 ಜನ ನೋಡಾಕತ್ತೀರಿ ಇವತ್ತು. ಇದು ಗ್ರಾಮೀಣ ಮಟ್ಟದಿಂದ ಬೆಳೆದಂಥ ಒಂದು ಚಾನಲ್. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದ ಮಾಹಿತಿಯನ್ನು ಪೆನ್ ಟು ಪೆನ್ ಮಾಹಿತಿ ಕೊಟ್ಟು ಇವತ್ತು ಸರ್ಕಾರ ಬದಲಾವಣೆ ಮಾಡುವಂಥ ಶಕ್ತಿ ಇವತ್ತು ನಂಬರ್ 1 ಚಾನಲ್ಗೆ ಐತೆ. ಆ ಶ್ರೇಯಸ್ಸು ನಿಮಗೆ ಸಲ್ಲಬೇಕು, ಆ ಶಕ್ತಿ ನಿಮಗೆ ಸಲ್ಲಬೇಕು. ಆ ಪ್ರೀತಿ ನೀವು ಕೊಟ್ಟಂಥ ಪ್ರೀತಿ. ನಮ್ಮ ಶಾಸಕ ಹೆಂಗಿರಬೇಕು, ಇಂಥ ಶಾಸಕ ಅದಾನ, ಇಂಥ ಶಾಸಕನ ಬಗ್ಗೆ ಸಾಮಾಜಿಕ ಚಟುವಟಿಕೆ ಮಾಡ್ಯಾನ, ಅವು ಇಂಥ ಒಳ್ಳೊಳ್ಳೆ ಕೆಲಸ ಮಾಡ್ಯಾನ ಅಂಥೇಳಿ ನಾವು ಗ್ರೌಂಡ್ ನೆಟ್ವರ್ಕ್ ಅವ್ರಿಗೆ ಕ್ಷೇತ್ರದಾಗ ಹೋಗೋಗಿ ಒಳ್ಳೊಳ್ಳೆ ಅವ್ರು ಏನು ಅಭಿವೃದ್ಧಿ ಮಾಡಿದ್ರು ಎಲ್ಲ ಬಂದು ಹೇಳಿದ ತಕ್ಷಣ ಜವಾರಿ ಕಾಕಾ ಹೇಳ್ತಾನೆ ಅವಂಗ ಓಟ್ ಹಾಕೋಣ ಅಂದ್ರಲ್ಲ. ಭಾಳ ಒಳ್ಳೆ ಕೆಲಸ ಮಾಡಿರಿ. ಇವತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ಏನಾಗಿತ್ತು ನಿಮಗೆ ಕರೋನಾದಾಗ, ಎಷ್ಟು ತೊಂದರೆಯಿಂದ ನೀವು ಬಳಲಿದ್ದೀರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಮಾಡಿದಿರಿ. ಇದು ಯಾರೋ ಆಗಲಿ ಬದಲಾವಣೆ ಮಾಡುವಂಥ ಶಕ್ತಿ ಮತದಾರನಲ್ಲಿ ಮಾತ್ರ ಐತಿ, ನಾ ಹೇಳೋದ್ರಾಗೈತಿ. ಈಗ ಕರ್ನಾಟಕ ರಾಜ್ಯದಾಗ 136 ಸ್ಥಾನಗಳನ್ನು ಪಡೆದು ಇವತ್ತು ಹೆಂಗೆ ಬಂದೈತೆ ನೋಡ್ರಿ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರದಿಂದ ಭಾಳ ಅಪೇಕ್ಷೆ ಪಟ್ಟೇರಿ. 2,000 ರೂಪಾಯಿ ಗ್ಯಾರಂಟಿ, 200 ಯೂನಿಟ್ ಫ್ರೀ ಕರೆಂಟ್. ಮಹಿಳೆಯರಿಗೆ ಎಲ್ಲ ಬಸ್ನಾಗ ಫ್ರೀ ರೀ. ಇನ್ನು ಯಾರು ಹೆಣ್ಮಕ್ಳು ಬಸ್ನಾಗ ಹೋಗ್ತಾರಲ್ಲ ಫ್ರೀ ರೀ. ಅಕ್ಕ, ಸಹೋದರಿ, ತಂಗಿ, ಅವ್ವ, ಅಕ್ಕ ಎಲ್ಲರೂ ಫ್ರೀ. ಯಾರು ಕಂಡಕ್ಟರ್ ಇರೋಂಗಿಲ್ಲ. ಹೆಣ್ಮಕ್ಳು ಅಂದ್ರೆ ಬಾವು ಅಂತೈತಿ ಗಾಡಿಯನ್ನು. ಇನ್ನು ಕರ್ನಾಟಕ ರಾಜ್ಯದ ಅನ್ನರಾಮಯ್ಯ ಅನ್ನ ಕೂಡ 10 ಕಿಲೋ ಕೊಡ್ತಾನೆ ನಾನು. ಅದರ ಬದ್ದಲು ನಾವೊಂದು ಸಲಹೆ ಕೊಟ್ಟೇನಿ. 10 ಕಿಲೋ ಒಬ್ಬೊಬ್ಬರಿಗೆ ಬೇಡ, 3 ಕಿಲೋ ಕೊಡು. ಆ 3 ಕಿಲೋದು ಉಳಿದಿದ್ದು 7 ಕಿಲೋ ದುಡ್ಡಿನಾಗ ಪ್ರತಿಯೊಂದು ಇನ್ನಿತರ ಸಾಮಾನು ಅದ್ರ ಜೊತೆ ಜೋಡಿಸ್. ಅಂದ್ರೆ ಬಡಬಗ್ಗರ ಒಂದು ಆಹಾರ ಕಿಟ್ ತಯಾರು ಮಾಡ್ಕೋತಾರೆ. ಗಾಣದಿನಿ ಕೊಡು, ಸಕ್ರೆ ಕೊಡು, ಚಾಪುಡಿ ಕೊಡು, ತೊಗರಿಬೇಳೆ ಕೊಡು, ಕಡ್ಲಿಬೇಳೆ ಕೊಡು, ಒಂದು 3 ಸಾಬಣ ಮೈಗಚ್ಚುವ, 3 ಸಾಬಣ ಅರಿವಿ ತೊಳೆಯುವ, ಅದನ್ನಷ್ಟ ಕೊಡು ಅಂತ ಹೇಳೀನಿ. ಇದು ಬರಾಬರ್ ಐತಂತೀರಿ. ಯಾಕಂದ್ರೆ ನಮ್ಮ ಭಾಳ ಬಡವ ಜನರ ನೋಡಿದ್ರೆ ನಾವು ಸ್ಲಮ್ ಏರಿಯಾದಾಗ ಹೋಗಿ ಗುಡಿಸಲ ಪಡಿಸಲ ಹಾಕ್ಕೊಂಡು ಪಾಪ ಎಲ್ಲೆಲ್ಲೋ ಕುದಿಸಿ ಏನೇನೋ ಗಂಜಿ ಹಾಕಿ ತಿಂತಾರೋ. ಇರಾಕೊಂದು ಸೂರಿಲ್ಲ ಅವ್ರಿಗೆ. ಇನ್ನು ಬರುವ ಕೆಲವು ದಿನಗಳಲ್ಲಿ ವಸತಿ ಖಾತೆ ಮಂತ್ರಿ ಯಾವ ಆಗ್ತಾನ, ಅವ ಪ್ರತಿ ಕ್ಷೇತ್ರದಾಗ ಅಡ್ಡಾಡಿ ಗುಡಿಸಲು ಮುಕ್ತ ಗ್ರಾಮ ಯಾವ ಮಾಡ್ತಾನ, ಅವನ ವಸತಿ ಮಂತ್ರಿಗೆ ಇವತ್ತು ಕಿರೀಟ ಸಿಗೋದೈತಿ. ಆ ವಸತಿ ಮಂತ್ರಿ ಯಾವ ಆಗ್ತಾನ ಅನ್ನೋದ, ಅವ ಯಾವ ಇಚ್ಛಾಶಕ್ತಿ ಅಂತ ವ್ಯಕ್ತಿ ಅದಾನ ಅನ್ನೋದ ಮುಂದಿನ ದಿನಗಳಲ್ಲಿ, ಬರುವ ದಿನಗಳಲ್ಲಿ ನಾ ಹೇಳ್ತೀನಿ. ಆರೋಗ್ಯ ಮಂತ್ರಿ ಯಾರಾಗಬೇಕು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಯಾರಾಗಬೇಕು, ಇಂಧನ ಮಂತ್ರಿ ಯಾರಾಗಬೇಕು, ದಾಡ್ಸಿಬೇಕು, ಪವರ್ ಬೇಕು. ಇಂಥವರು ಎಲ್ಲ ಕರ್ನಾಟಕದಾಗ ಆರಿಸಿ ಬಂದಾರ. ದೊಡ್ಡ ಹುದ್ದೆ ತೊಗೋತಾರ. ಈಶ್ವರ್ ಖಂಡ್ರೆನಂಥ ದಾಡ್ಸಿ ವ್ಯಕ್ತಿ ದೊಡ್ಡ ಹುದ್ದೆ ತೊಗೋಬೇಕು. ಸತೀಶ್ ಜಾರಕಿಹೊಳಿ ಅಂತ ನಿಭಾಯಿಸುವಂಥ ಶಕ್ತಿ ದೊಡ್ಡ ಹುದ್ದೆ ತೊಗೋಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಟೈಗರ್, ಲೇಡಿ ಟೈಗರ್ ಆಕಿ ಒಂದು ದೊಡ್ಡ ಹುದ್ದೆ ತೊಗೋಬೇಕು. ಇಂಥವ್ರೆಲ್ಲರೂ ಬಂದ ತಕ್ಷಣ ಆ ಕಡೆ ಹೋಗ್ರಿ. DK ಶಿವಕುಮಾರ್ ಅಕ್ಕಪಕ್ಕದಲ್ಲಿ ಇರುವಂಥ ಕ್ಷೇತ್ರದಲ್ಲಿಯೂ ಸಹಿತ ಭಾಳ ಜನ ಕಾಂಗ್ರೆಸ್ ಬೆಂಬಲ ಮಾಡೀರಿ. ಅಲ್ಲಿಯೂ ಘಟಾನುಘಟಿ ಯುವಕರದಾರ. ಈ ಕಡೆ ಜೇವರಿಗೆ ಹೋಗ್ರಿ, ಅಲ್ಲಿ ಡಾಕ್ಟರ್ ಅಜಯ್ ಸಿಂಗ್ನಂಥ ಗಟ್ಟಿ ಮುಟ್ಟಿ ಎಲ್ಲರನ್ನೂ ಆಳುವಂಥ ಬಸವನ ಬಾಗೇವಾಡಿಯ ಶಿವಾನಂದ ಪಾಟೀಲ್, ಅವ್ರಕ್ಕಿಂತಲೂ ಹೆಚ್ಚಿಗೆ ದಕ್ಷ ಆಡಳಿತಗಾರ ಇರುವಂಥ MB ಪಾಟೀಲ್, ಒಳ್ಳೊಳ್ಳೆ ಜನರನ್ನ ಆರಿಸ್ತಂದಿರಿ. ಈ ಕಡೆ ಬರ್ರಿ ಮುಧೋಳದಾಗ RB ತಿಮ್ಮಾಪುರ ಇವತ್ತು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಆಗ್ತಾನೆ. ಇವರೆಲ್ಲರೂ ನೊಂದವರ ಧ್ವನಿಯಾಗಿ ಇವತ್ತು ಕೆಲಸ ಮಾಡಬೇಕು. ಆ ಕಡೆ ಹೋಗ್ರಿ, ಜಡ್ ಜಮೀರ್ ಅಹ್ಮದ್ ಖಾನ್ ಮಂತ್ರಿ ಆಗ್ತಾರೆ, ಅರ್ಷದ ಮಂತ್ರಿ ಆಗ್ತಾರೆ. ಈ ಕಡೆ ಬರ್ರಿ UT ಖಾದರ್, ತನ್ವೀರ್ ಸೇಠ್ ಅದಾರ, ರಹೀಮ್ ಖಾನ್ ಅದಾರ. ಭಾಳ ಒಳ್ಳೊಳ್ಳೆ ಜನ ಈ ಸಾರಿ ಆರಿಸಿ ಬಂದಾರ. ಅದರಲ್ಲಿ ಸರ್ವ ಜಾತಿ ಸರ್ವ ಜನಾಂಗದ ಒಳ್ಳೊಳ್ಳೆ ಇವತ್ತು ಕ್ಯಾಂಡಿಡೇಟ್ಗಳು ಆರಿಸಿ ಬಂದಾರ. ಎಲ್ಲ ಜಾತಿಯವರು ಕೂಡಿ ಇವತ್ತು ಸಂಗಮಾಗಿ ಇವತ್ತು 136 ಸೀಟ್ ಕಾಂಗ್ರೆಸ್ ಬಂದೈತಿ. ಇದು ಕರ್ನಾಟಕ ಜನತೆಯ ನಿಮ್ಮ ಮತದಾರನ ಹಕ್ಕು. ಮತದಾರ ಏನು ವಿಚಾರ ಮಾಡ್ತಾನೆ ಒಂದು ತಲೆಯಾಗಿ ಇಟ್ಕೋರಿ. ಏನು ವಿಚಾರ ಮಾಡ್ತಾನೆ ಮತದಾರ? ನಮಗೆ ಸುರಕ್ಷಿತವಾದ ಭದ್ರತೆ ಬೇಕು. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಶಾಂತತೆ ಬೇಕು. ಯಾವುದೇ ಒಂದು ಕೆಲಸ ಹೋಗ್ಬೇಕಾದ್ರೆ ಹಸ್ತಕ್ಷೇಪ ಆಗಬಾರ್ದು. ಯಾರೋ ಒಂದು ಕೆಲಸ ಮಾಡೋಕ್ಕೆ ಹೋದ್ರೂ ಪ್ರತಿ ಸಾರಿ ನಾವು ಶಾಸಕರ ಕಚೇರಿಗೆ ಹೋಗಬಾರ್ದು. ಹಂಗೆ ಆಡಳಿತವನ್ನು ಬಿಗಿಗೊಳಿಸ್ರಿ. ಅಲ್ಲಿ ಅಧಿಕಾರಿಗಳಿಗಿದ್ದಂಥ ಯಾರೇ ನನ್ನ ಕ್ಷೇತ್ರದ ಜನ ಬಂದ್ರೆ ನೇರವಾಗಿ ಕೆಲಸ ಮಾಡಿ ಕೊಡ್ತಾನಂತ ಹೇಳ್ರಿ. ಪ್ರತಿಯೊಂದು ಹೋಗಿ MLA ಆಫೀಸಿಂದ ಫೋನ್ ಮಾಡಿಸ್ಬೇಕು, MLA ಹೇಳ್ಬೇಕು ಅಂತ ಮಾಡೋಕ್ಕೆ ಹೋಗಬೇಡ್ರಿ.
ಸ್ವತಃ MLAನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಪ್ರತಿ ತಿಂಗಳು ಮೀಟಿಂಗ್ ತಗೋರಿ. ಎಷ್ಟು ನನ್ನ ಕ್ಷೇತ್ರದ ಮತದಾರರು ನಿನ್ನ ಕಚೇರಿಗೆ ಬಂದಿದ್ದರು, ಯಾವ ಅಹವಾಲುಗಳನ್ನು ತೆಗೆದುಕೊಂಡು ಬಂದಿದ್ದರು, ಅವರು ಕೆಲಸ ಯಾಕೆ ಮಾಡಲಿಲ್ಲಪ್ಪ ಪುಣ್ಯಾತ್ಮ ಅಂಥೇಳಿ ಕಿವಿ ಹಿಂಡ್ರಿ. ಯಾಕಂದ್ರೆ ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿ ಕಿವಿ ಅವರು ಹಿತ್ತಾಳಿ ಆಗ್ಯಾವಲ್ಲ. ಈಗ ನೀವೇನು ಮಾಡಿರಿ, ಕಿವಿ ಕೇಳು ಹಂಗೆ ಇನ್ನು ತಮಟಿ ಹೊಡಿರಿ. ಇನ್ನು ನೀವು ಸ್ಟ್ರಾಂಗ್ ಆಗ್ಬೇಕು ಮತದಾರ. ಯಾಕಂದ್ರೆ ಬದಲಾವಣೆ ತಂದವ್ರು ನೀವು. ನಿಮಗೆ ಹಕ್ಕು ಐತಿ, ನಿಮಗೆ ಸ್ವಾತಂತ್ರ್ಯ ಐತಿ, ನಿಮಗೆ ಶಕ್ತಿ ಐತಿ. ಇವತ್ತು ಕರ್ನಾಟಕ ರಾಜ್ಯದಾಗ ಸುಭದ್ರ ಸರ್ಕಾರ ಬಂದೈತಿ. ಆ ಸರ್ಕಾರ ಬರುವಲ್ಲೇ ಎಷ್ಟೊಂದು ಕೊಡುಗೆ ಐತಿ ನಿಮ್ಮದು. ಎಷ್ಟು ಮಹಿಳೆಯರು ಸಹಿತ ಇವತ್ತು ಭಾಳ ಕಾಯ ವಾಚ ಮನಸಾದಿಂದ ಪ್ರತಿ ಮಹಿಳೆಯರು ಮನೆ ಮನೆಗೆ ಅಡ್ಡಾಡಿ ಇವತ್ತು ಮತ ಕ್ರೋಢೀಕರಣ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಾಗ ಸರ್ಕಾರ ತಂದ್ರಿ. ಉತ್ತರ ಕರ್ನಾಟಕದಿಂದ ಎಷ್ಟೋ ಮಹಿಳೆಯರು ಹೋರಾಟ ಮಾಡಿ ಇವತ್ತು ಕರ್ನಾಟಕ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಬಂತು. ದಕ್ಷಿಣ ಕರ್ನಾಟಕದಿಂದ ಎಷ್ಟೋ ಮಹಿಳೆಯರು ಹೋರಾಟ ಮಾಡಿ ಇವತ್ತು ಯುವಕರು ಸಹಿತ ಎಲ್ಲವನ್ನೂ ಬದಿಗಿಟ್ಟು ಕಾಂಗ್ರೆಸ್ ಬರಬೇಕು ಅಂಥೇಳಿ ಎಲ್ಲರೂ ಹೋರಾಟ ಮಾಡಿದಿರಿ. ಅವರಿಗೆ ಏನು ಮಾಡಬೇಕು ಶಾಸಕರಾದವ್ರು ಗೊತ್ತೈತೇನ್ರಿ? ನಿಮ್ಮ ಕ್ಷೇತ್ರದಾಗ ನಿಮ್ಮ ಜಿಲ್ಲೆದಾಗ ಯಾರು ಹೆಚ್ಚು ಪಕ್ಷಕ್ಕಾಗಿ ದುಡ್ದಾರ ಅವರಿಗೆ ಬೋರ್ಡ್ ಕಾರ್ಪೊರೇಷನ್ ನಿಗಮ ಮಂಡಳಿ ರಿಸರ್ವ್ ಇಡಬೇಕು. ಅಲ್ಲಿ MLCಗಳನ್ನು ಮಾಡಬೇಕು, ನಾಮನಿರ್ದೇಶನ ಸದಸ್ಯ ಮಾಡಿರಿ. ಅದನ್ನೆಲ್ಲ ಬಿಟ್ಟು ಮತ್ತು ನೀವು ಎಲ್ಲ ನಮಗೆ ಬೇಕಂತೇಳಿ ಶಾಸಕರ ನಿಗಮ ಮಂಡಳಿ ಅಧ್ಯಕ್ಷ ಆಗಬಾರ್ದು. ಇದು ನಮ್ಮ ವಿರೋಧ. ಶಾಸಕನಾಗಿ ಕೆಲಸ ಮಾಡಬೇಕು, ಪಕ್ಷಕ್ಕಾಗಿ ದುಡಿದವನು ನಿಗಮ ಮಂಡಳಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಬೇಕು. ಅನೇಕ ಮಹಿಳೆಯರನ್ನು ನಾಮಿನೇಷನ್ ಮಾಡಿ MLC ಮಾಡಿ ಮೇಲ್ಮನೆಗೆ ಕಳಿಸಬೇಕು. ಅಂಥ ಹಿತಚಿಂತಕ ಮಹಿಳೆಯರಿದ್ದಾರೆ. ಭಾಳ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವಿರತವಾಗಿ ಶ್ರಮ ವಹಿಸಿದ್ದಾರೆ. ಇದೇ ಬೆಳಗಾವಿ ಜಿಲ್ಲೆಯಲ್ಲಿ 30 ವರ್ಷಗಳಿಗಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದ ಮಹಿಳೆಯರು ಅದಾರ್ರಿ. ಪ್ರತಿ ಜಿಲ್ಲೆದಾಗೂ ಅದಾರ. ಬೆಳಗಾವಿ ಅಷ್ಟೇ ಅಲ್ಲ, ಬಿಜಾಪುರದಾಗ ಅದಾರ, ಗುಲ್ಬರ್ಗದಾಗ ಅದಾರ, ಬೀದರ್ದಾಗ ಅದಾರ, ಬಾಗಲಕೋಟದಾಗ ಅದಾರ, ಧಾರವಾಡ ಹುಬ್ಬಳ್ಳಿಯಾಗೂ ಅದಾರ, ಹಾವೇರಿಯಾಗೂ ಅದಾರ, ದಾವಣಗೆರೆಯಾಗೂ ಅದಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಮೈಸೂರು, ಚಾಮರಾಜನಗರ, ಚಾಮರಾಜಪೇಟೆ, ಬೆಂಗಳೂರು ನಗರದಾಗೂ ಅದಾರ. ಎಷ್ಟು ನಿಮ್ಮ ರ್ಯಾಲಿಗಳದು, ಎಷ್ಟು ನಿಮ್ಮ ಸ್ಟ್ರೈಕ್ಗಳದು, ಎಷ್ಟು ನಿಮ್ಮ ಕೊರೋನಾದಾಗ ಏನೇನೋ ನಿಮ್ಮ ದೈನಂದಿನವಾಗಿ ಸತ್ಯಾಗ್ರಹ ಮಾಡಿದಿರಿ. ಅಲ್ಲಿ ಯಾರು ಬಂದ್ರು? ಮಹಿಳೆಯರು ಮತ್ತು ಯುವಕರು ಬಂದ್ರು, ಕಾಂಗ್ರೆಸ್ ಕಾರ್ಯಕರ್ತರು ಬಂದ್ರು. ಮಳೆ ಅನ್ನಲಿಲ್ಲ, ಬಿಸಿಲು ಅನ್ನಲಿಲ್ಲ, ಗಾಳಿ ಅನ್ನಲಿಲ್ಲ, ಎಲ್ಲವನ್ನೂ ಬದಿಗಿಟ್ಟು ನಿಮ್ಮ ನಾಯಕರನ್ನಾಗಿ ನಿಮ್ಮನ್ನು ಆಯ್ಕೆ ಮಾಡುವ ಸಲುವಾಗಿ ಬಂದರು. ಇವತ್ತು ಅವರಿಗೆ ನೀವು ಇವತ್ತು ರತ್ನಗಂಬಳಿ ಹಾಸಬೇಕಲ್ರಿ. ರತ್ನಗಂಬಳಿ ನೀವು ಹಾಸಲಿಲ್ಲ ಅಂದ್ರೆ ನೀವು ಮತ್ತು ಮಖಾಡೆ ಮಲಿಗೆ ಮತ್ತು ನೀವು ಮನೆಗೆ ಹೋಗ್ತೀರಿ. ಅದನ್ನು ಒಂದು ತಿಳ್ಕೊರಿ. ಇವತ್ತು ನಿಮ್ಮ ಶ್ರಮ, ಕಾರ್ಯಕರ್ತರ ಶ್ರಮದಿಂದ ನೀವು ಇವತ್ತು ಅಧಿಕಾರ ತೊಗೊಂಡಿರಿ. ಇವತ್ತು ಪ್ರಮಾಣವಚನ ತೆಗೆದುಕೊಂಡು ಇವತ್ತು ಶಾಸಕರ ಭವನ ಕೊಠಡಿ ನಿಮಗೆ ಉಚಿತ, ವೇತನ ಉಚಿತ, ಕಾರು ಉಚಿತ, ನಿಮ್ಮ ದೈನಂದಿನ ಭತ್ಯೆ ಉಚಿತ, ರೈಲು ಉಚಿತ, ವಿಮಾನಯಾನ ಉಚಿತ, ತಿಂಗಳಿಗೆ 5 ರಿಂದ 6 ಲಕ್ಷ ರೂಪಾಯಿ ನೀವು ಇವತ್ತು ಗಳಿಸ್ತಾ ಇದ್ದೀರಿ. ನಿಮ್ಮ ಕಾರ್ಯಕರ್ತರ ಶ್ರಮದ ಫಲದಿಂದ ಇವತ್ತು ನೀವು ಗಳಿಸ್ತಾ ಇದ್ದೀರಿ. ಕಾರ್ಯಕರ್ತರನ್ನು ನೀವು ಯಾವಾಗಲೂ ಅವರಿಗೆ ವಂಚನೆ ಮತ್ತು ಮೋಸ ಮಾಡಿದರೆ ಭಾರತೀಯ ಜನತಾ ಪಕ್ಷದಾಗಿದ್ದ ಪರಿಸ್ಥಿತಿ ಆಯಿತು. ಕಾರ್ಯಕರ್ತರನ್ನ ಮರೆತ ತಕ್ಷಣ ಹೆಂಗೆ ಮಕಾಡೆ ಮಲಿಸಿಬಿಟ್ರು ಭಾರತೀಯ ಜನತಾ ಪಕ್ಷವನ್ನು. ನೋಡಿದಿರಿ, ಜೈಲಿಗೆ ಹೋದ್ರ ಕಾರ್ಯಕರ್ತರು, ಕೇಸ್ಗಳು ಹಾಕೊಂಡ್ರ ಕಾರ್ಯಕರ್ತರು. ಯಾವ ಶಾಸಕನ ಮೇಲೆ ಕೇಸ್ ಆಗಲಿಲ್ಲ, ಅವ್ರ ಮಕ್ಕಳ ಮೇಲೆ ಕೇಸ್ ಆಗಲಿಲ್ಲ. ಅವ್ರ ಮಕ್ಕಳೆಲ್ಲ ವಿದೇಶದಾಗ ಸಾಲಿ ಕಲಿಯಾಕತ್ತರು. ಆದರೆ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಅನೇಕ ಮೊಕದ್ದಮೆಗಳನ್ನ ಹೂಡಲಾಯಿತು. ದೈನಂದಿನವಾಗಿ ಇವತ್ತು ಜೈಲಿಗೆ, ಪೊಲೀಸ್ ಸ್ಟೇಷನ್ಗೆ ಮತ್ತು ಕೋರ್ಟ್ ಕಚೇರಿಗಳಿಗೆ ಅಡ್ಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದವರು ಯಾರು? ನಿಮ್ಮ ನಾಯಕರು, ಭಾರತೀಯ ಜನತಾ ಪಕ್ಷದವರು. ಅದಕ್ಕಾಗಿ ಕಾರ್ಯಕರ್ತರು ಒಗ್ಗೂಡಿಕೊಂಡು ಇವತ್ತು ಮಖಾಡೆ ಮಲಿಸಿಬಿಟ್ರು, ತೆಗೆದುಬಿಟ್ರು. ಇವತ್ತು ಹೊಸ ಸರ್ಕಾರ ತಂದಾರ. ಆ ನಿಮ್ಮ ಸರ್ಕಾರ ತರಬೇಕಾದ್ರೆ ನಿಮ್ಮ ಕಾರ್ಯಕರ್ತರ ಭದ್ರ ಬುನಾದಿ ಮತ್ತು ನಿಮ್ಮ ಭದ್ರ ಶಕ್ತಿ, ಆ ಕಾರ್ಯಕರ್ತರ ಫಲದಿಂದ ಇವತ್ತು ನೀವು ಪ್ರಮಾಣ ವಚನ ತಗೊಳ್ಳಕ್ಕೆ ಹೊಂಟೇರಿ. ಇವತ್ತು ನೀವು ಮಂತ್ರಿ ಆದರೂ ಸಹಿತ ಕಾರ್ಯಕರ್ತರಿಂದ, ಶಾಸಕರಾಗಿದ್ದು ಕಾರ್ಯಕರ್ತರಿಂದ, ಯಾವುದೇ ಒಂದು ದೊಡ್ಡ ಹುದ್ದೆ ತೊಗೊಂಡ್ರೂ ಕಾರ್ಯಕರ್ತರ ಶ್ರಮದಿಂದ. ಅದಕ್ಕಾಗಿ ಮಹಿಳೆಯರನ್ನು ಮತ್ತು ಯುವಕರನ್ನು ಮುಖ್ಯ ಪ್ರವಾಹಕ್ಕೆ ತಂದು, ಮುಖ್ಯ ವಾಹಿನಿಗೆ ತಂದು, ನೇರವಾಗಿ ಅವರನ್ನು ಅನೇಕ ನಿಗಮ ಮಂಡಳಿಗಳಲ್ಲಿ, ಅನೇಕ MLCಗಳಲ್ಲಿ ಯಾವುದೇ ಶಾಸಕನನ್ನು ಅಲ್ಲಿ ನಿಗಮ ಮಂಡಳಿ ಅಧ್ಯಕ್ಷನನ್ನಾಗಿ ಮಾಡಬಾರ್ದು. ಒಂದೊಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆದಮೇಲೆ 10 ಜನ ಅಲ್ಲಿ ನಾಮನಿರ್ದೇಶನ ಸದಸ್ಯರಿರ್ತಾರ. ಅವು ಎಲ್ಲವನ್ನ ಕಾರ್ಯಕರ್ತರಿಗೆ ಮೀಸಲಿಡ್ರಿ. ಬದ್ಧ ಬುನಾದಿ ಆಗ್ತೈತಿ. ಮುಂದಿನ ಲೋಕಸಭಾ ನಿಮಗೆ ಸರಳ ಆಕೈತಿ. ಇದೊಂದು ಎಚ್ಚರಿಕೆ ಈಗಿನ ಕಾಂಗ್ರೆಸ್ ಪಕ್ಷಕ್ಕೆ. ಜಾತಿ ವಿಜಾತಿ ಅನ್ನಬೇಡ್ರಿ. ಎಷ್ಟೋ ಜಾತಿಗಳ ನಿಗಮಗಳದ, ಆ ಜಾತಿಯವ್ರಿಗೆ ಮೀಸಲು ಕೊಟ್ಟು ಬಿಡ್ರಿ. ಅವ್ನು ಬೇರೆ ಜಾತಿ ಹೋದ ಅವ್ರಿಗೆ ಕೊಡ್ರಿ. ಅವರವರ ಜಾತಿಗೆ ತಕ್ಕಂತೆ ಸಹಿತ ನೀವೇನು ನಿಗಮ ಮಂಡಳಿಗಳನ್ನ ಮಾಡಿದಿರಿ ಅವರವರ ಪ್ರಮುಖ ಸಮುದಾಯಕ್ಕೆ ತಕ್ಕಂತೆ ಅವರಿಗೆ ಹಂಚಿಕೊಡ್ರಿ. ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಸರ್ಕಾರ ತರ್ರಿ, ಹೆಸರುವಾಸಿ ಮಾಡಿರಿ. ಯಾವುದೇ ಗಲಭೆ ಮಾಡಿ, ಯಾವುದೋ ಹಗರಣಗಳಲ್ಲಿ ಸಿಲುಕಿ ವಿರೋಧ ಪಕ್ಷಕ್ಕೆ ಆಹಾರವಾಗಿ ಅವ್ರೇನು ಮಾಡಿದ್ರಪ್ಪ, ಅವ್ರಕ್ಕಿಂತ ಹೆಚ್ಚು ಇವರ ಮಾಡಕತ್ತಾರ ಅಂತೇಳಿ ಅನ್ನಕ್ಕೆ ಹೋಗ್ಬೇಡ್ರಿ. ಮತ್ತು ಯಾಕಂದ್ರೆ ಮತದಾರ
ಪಾಪ ನಾನು 2 ವರ್ಷದಿಂದ ಹೇಳಂತೆ ನೀವು ಪಾಪ ಕೇಳಿ ಇವತ್ತು ಬದಲಾವಣೆ ತಂದಿರಿ, ನಮ್ಮ ಕೊಡುಗೆನೂ ಭಾಳ ಐತೆ ಅಂತೇಳಿ ಕಮೆಂಟ್ ಮುಖಾಂತರ ಹಾಕಾಕತ್ತೀರಿ. ಅದು ನಿಮಗೆ ನಾ ಅಭಿನಂದನೆ ಸಲ್ಲಿಸ್ತಾನೆ. ಆದ್ರೆ ನಾ ಅವ್ರ ಜುಟ್ಟ ಹಿಡಿಯೋಕ್ಕಿತ್ತಲು ನೀವು ಅವ್ರ ಜುಟ್ಟ ಹಿಡಿದು ನಿಮ್ಮ ಕ್ಷೇತ್ರನಾಗ ನಿಮಗೆ ಭಾಳ ಪ್ರಾಮುಖ್ಯತೆ ಇರ್ತೈತಿ. ಹಾಗಾದ್ರೆ ಖಡಕ್ ಕಾಕನ ಸಲಹೆ ಸೂಚನೆ ಕೇಳ್ಕೊರಿ. ಖಡಕ್ ಕಾಕ, ಜವಾರಿ ಕಾಕ ಮತ್ತೆ ಎಚ್ಚರಿಸ್ತಾನೆ. ಈ ಸರ್ಕಾರ ಏನೋ ತಪ್ಪು ಮಾಡಿದರೂ ಸಹಿತ ನೇರವಾಗಿ ನನಗೆ ತಿಳಿಸ್ರಿ, ಕಮೆಂಟ್ ಹಾಕಿರಿ. ನೀವು ನನಗೆ ಮಾತಾಡಿದ್ರೆ ನಾ ಪ್ರತಿ ತಿಂಗಳ ಲೈವ್ ಬರ್ತೀನಿ. ಈ ಸರ್ಕಾರ ಏನಾದರೂ ತಪ್ಪು ನಡೀತಂದ್ರೆ ಅದನ್ನು ಎಚ್ಚರಿಸುವಂಥ ಶಕ್ತಿ ರಾಜಧಾನಿಗೂ ಹೋಗ್ತೀನಿ, ಮಂತ್ರಿಗಳ ಮನೆಗಳಿಗೆ ಹೋಗ್ತೀನಿ, ಮುಖ್ಯಮಂತ್ರಿ ಕಚೇರಿಗೂ ಹೋಗ್ತೀನಿ, ನಿಮ್ಮ ಅಹವಾಲವನ್ನು ಅಲ್ಲಿ ಮುಟ್ಟಿಸ್ತೀನಿ. ಇದು ನನ್ನ ವಚನ ಇವತ್ತು ನಾ ಕೊಡಾಕತ್ತೀನಿ. ಯಾಕಂದ್ರೆ ಮತ್ತೊಂದು ಸರ್ಕಾರ ಬರಲಿಕ್ಕೆ ನಾನು ಒಂದು ಸ್ವಲ್ಪ ಪ್ರಯತ್ನ ಪಟ್ಟೇನ್ರಲ್ಲ. ಇವತ್ತು 80 ಶಾಸಕರ ನಮ್ಮ ನಂಬರ್ 1 ಚಾನಲ್ದಿಂದ ಆರಿಸಿ ಬಂದಾರ. ಅವರ ಸಾಮಾಜಿಕ ಚಟುವಟಿಕೆ ಹೇಳಿದ ತಕ್ಷಣ ನೀವು ಮತ ಹಾಕಿದಿರಿ. ಇಲ್ಲಿ ಬದಲಾವಣೆ ಗಾಳಿ ಬೀಸೈತಿ. ಆ ಶಾಸಕನೂ ನಿಮ್ಮ ಕಂಟ್ರೋಲ್ನಾಗ ಇರ್ಬೇಕಿರಲ್ಲ. ನಿಮ್ಮ ಕಂಟ್ರೋಲ್ ತಪ್ಪಿತಂದ್ರೆ ನನ್ನ ಕೈ ಕೊಡ್ರಿ, ನನ್ನ ಕಂಟ್ರೋಲ್ದಾಗ ಇಟ್ಕೋತಾನೆ. ಅವ್ರ ಜುಟ್ಟ ನಿಮ್ಮ ಕೈಯಾಗಿನ ತಪ್ಪಿತಂದ್ರೆ ಆ ಜುಟ್ಟು ನನ್ನ ಕೈ ಕೊಡ್ರಿ, ಆ ಜುಟ್ಟ ಕಟ್ಟಿ ಹಾಕನಿ. ಹೆಂಗೆ ಏನು ಮಾಡ್ತಾನೆ ನೋಡುನು. ಹಾಗಾದ್ರೆ ನೀವು ನನಗೆ ಸಪೋರ್ಟ್ ಮಾಡ್ತೀರಿ, ನನ್ನ ಜೊತೆ ಕೈ ಜೋಡಿಸ್ತೀರಿ. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿಗೆ ಪಾದಾರ್ಪಣೆ ಮಾಡ್ತೀನಿ. ಇವ್ರು ಯಾವ್ಯಾವ ಅಧಿಕಾರ ತೊಗೋತಾರ, ಯಾವ್ಯಾವ ಖಾತೆ ತೊಗೋತಾರ, ಅವರಿಗೆ ನೇರ ನುಡಿಯಿಂದ ಇದನ್ನೇ ಮಾತಾಡಿ ಹೇಳಿ ಬರ್ತೀನಿ. ಹಂಗಾದ್ರೆ ಖಡಕ್ ಜವಾರಿ ಕಾಕಾಗೆ ಬೆಂಬಲ ಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ. ವಿಸ್ತಾರವಾಗಿ ಬೆಳೆಯಲಿ. ಇನ್ನು ಕೆಲವೇ ದಿನಗಳಲ್ಲಿ 3 ಸ್ಥಳಗಳಲ್ಲಿ ಸ್ಟುಡಿಯೋಗಳನ್ನು ಮಾಡೋ ಸಲುವಾಗಿ ವಿಚಾರ ಮಾಡಿದ್ದೀನಿ. ಅದನ್ನು ಮುಂದಿನ ಬರುವ ದಿನಗಳಲ್ಲಿ ಹೇಳ್ತೀನಿ. ಖುಷಿ ಸಮಾಚಾರ, 1,05,00,000 ಮೀರಾಕತೈತಿ. ಎಷ್ಟು ಪ್ರೀತಿ ಕೊಟ್ಟಿರಿ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಇವತ್ತಿನ ಖಡಕ್ ನ್ಯೂಸನ್ನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.